ಎಲ್ಲ ನನ್ನ ಪ್ರೀತಿಯ ಕನ್ನಡಿಗರಿಗೂ ಪ್ರಸನ್ನ ಧನುಷ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಗೈಸ್, ಆಕ್ಚುಲಿ ಬಿಗ್ ಬಾಸ್ ಕಡೆಯಿಂದ ಮೊದಲನೇ ಪ್ರೋಮೋ ಬಿಟ್ಟಿದ್ರೆ ಈ ಪ್ರೋಮೋದಲ್ಲಿ ಕಾವ್ಯ ಅವರ ತಂದೆ ತಾಯಿ ಮದುವೆ ಪ್ರಪೋಸಲ್ ತಗೊಂಬಂದು ರಿಂಗ್ ಬದಲು ಚೈನ್ ಬ್ರಾಸ್ಲೆಟ್ ನ ಗಿಫ್ಟ್ ಆಗಿ ಕೊಟ್ರ ಅಂತ ಸುದೀಪ್ ಸರ್ ಕ್ವಶನ್ ಮಾಡ್ತಾ ಇದಾರೆ ಆಕ್ಚುಲಿ. ಸೊ ಅದ್ರ ಬಗ್ಗೆ ಆ ಪ್ರೋಮೋನ ರಿವ್ಯೂ ಮಾಡ್ಕೊಂಡ್ ಬರೋಣ ಬನ್ನಿ. ಅಂಡ್ ಅದಕ್ಕಿಂತ ಮುಂಚೆ ಇನ್ನೂ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ದಯವಿಟ್ಟು ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಂಡು ಲೈಕ್ ಮಾಡೋದನ್ನ ಬರಿಬಿಡಿ. ಆಕ್ಚುಲಿ ಗೈಸ್, ಈ ಪ್ರೋಮೋ ಏನು ಅಂತಂದ್ರೆ, ಸೊ ನಿಮ್ಗೆ ಆಲ್ರೆಡಿ ಗೊತ್ತಿರುತ್ತೆ, ತುಂಬಾ ಜನಕ್ಕೆ ಬಿಗ್ ಬಾಸ್ ಮನೆಗೆ ಕಾವ್ಯ ಫ್ಯಾಮಿಲಿ ಬಂದಿರ್ತಾರೆ. ಸೊ ಪ್ರತಿಯೊಬ್ರು ಕೂಡ ಒಂದು ಗಿಫ್ಟ್ಗಳನ್ನ ತಗೊಂಬಂದು ಬೇರೆ ಬೇರೆ ಕಂಟೆಸ್ಟೆಂಟ್ಗಳು ಅವ್ರು ಯಾರು ಪ್ರೀತಿ ಜಾಸ್ತಿ ಮಾಡ್ತಾರೆ ಆ ಕಂಟೆಸ್ಟೆಂಟ್ಗಳಿಗೆ ಗಿಫ್ಟ್ ಕೊಟ್ಟಿದ್ದು. ಸೊ ಈ ಒಂದು ಪ್ರಕ್ರಿಯೆಯಲ್ಲಿ ಆಕ್ಚುಲಿ ಕಾವ್ಯ ಫ್ಯಾಮಿಲಿ ಬಂದ್ಬಿಟ್ಟು ಒಂದು ಬ್ರಾಸ್ಲೆಟ್, ಒಂದು ಸಿಲ್ವರ್ ಒಂದು ಬ್ರಾಸ್ಲೆಟ್ನ ತಗೊಂಬಂದು ಗಿಲ್ಲಿ ಅವ್ರಿಗೆ ಕೊಡ್ತಾರೆ. ಸೊ ಇಲ್ಲಿ ಆಕ್ಚುಲಿ ಕೇಳ್ತಾರೆ, ಸೊ ಸಿಲ್ವರ್ ಬ್ರಾಸ್ಲೆಟ್ ಕೊಟ್ಟಿದ್ದು ಏನು ಅನಿಸ್ತು ಅಂತಂದಾಗ ಗಿಲ್ಲಿ ಅದು ಟಾಪಿಕ್ ಎತ್ಕೋತಾರೆ. ಈಗ ಆಕ್ಚುಲಿ ನಮ್ಮ ಕಡೆ ಎಲ್ಲ ಲೈಕ್ ಎಂಗೇಜ್ಮೆಂಟ್ಗೆ ಬ್ರಾಸ್ಲೆಟ್ನ ಗಿಫ್ಟ್ ಆಗಿ ಕೊಡ್ತಾರೆ ಅಂತ ಹೇಳ್ತಾರೆ. ಆವಾಗ ನಗ್ತಾ ಇರ್ತಾರೆ ಸುದೀಪ್ ಸರ್. ಆ್ಯಂಡ್ ಎಗೇನ್ ಈ ಕಡೆ ಬಂದ್ಬಿಟ್ಟು ಕಾವ್ಯ ಅವರು ಹೇಳ್ತಾರೆ, ನಮ್ಮ ಕಡೆ ಬ್ರಾಸ್ಲೆಟ್ ಕೊಡಲ್ಲ, ಎಂಗೇಜ್ಮೆಂಟ್ಗೆ ರಿಂಗ್ನ ಕೊಡ್ತಾರೆ ಅಂತ ಹೇಳ್ತಾರೆ. ಇದಾದಮೇಲೆ ಲೈಕ್ ಈ ಕಡೆ ಇನ್ನು ರಕ್ಷಿತಾ ಶೆಟ್ಟಿ ಅವರು ಲೈಕ್ ನಗ್ತಾ ಇರ್ತಾರೆ. ಯಾಕೆ ರಕ್ಷಿತಾ ಅವರು ಅಂತ ಕೇಳಿದಾಗ ಇಲ್ಲಿ ರಕ್ಷಿತಾ ಅವ್ರು ಹೇಳ್ತಾರೆ, ಸೊ ನನಗೆ ಯಾಕೋ ಅಲ್ಲ, ಅವರು ಯಾವಾಗ್ಲೂ ಗಿಲ್ಲಿನ ಬೈದು ಹೋಗಿ ಬಂದು ಗಿಲ್ಲಿ ಪಕ್ಕನೆ ಕುತ್ಕೊಂತಾರೆ ಅಂತ ಹೇಳ್ತಾರೆ. ಅದಕ್ಕೆ ಸುದೀಪ್ ಸರ್, ನನಗೆ ಇವಾಗ ಗೊತ್ತಾಗ್ತದೆ ಆಕ್ಚುಲಿ ನೀವು ಕಾವ್ಯ ಅವ್ರನ್ನ ಆಚೆ ಕಳಿಸ್ಬಿಟ್ಟು ನೀವು ಪಕ್ಕದಲ್ಲಿ ಕುತ್ಕೊಳ್ಬೇಕು ಅಂತ ಮಾಡ್ತಾ ಇದ್ರಲ್ವಾ ಅಂತ ಸುದೀಪ್ ಸರ್ ಕೇಳಿ ನಗ್ತಾ ಇರ್ತಾರೆ ಆಕ್ಚುಲಿ. ಸೊ ಎಲ್ಲೋ ಒಂದ್ ಕಡೆ ಒಂದು ಕನೆಕ್ಷನ್ ಏನಾದ್ರು ಇದೆಯಾ ಗೈಸ್? ಆಕ್ಚುಲಿ ಇವರ 3 ಜನದಲ್ಲಿ ಟ್ರಯಾಂಗಲ್ ಏನೋ ನಡೀತಾ ಇದೆ, ಟ್ರಯಾಂಗಲ್ ಫ್ರೆಂಡ್ಶಿಪ್ ನಡೀತಾ ಇದೆ ಆಕ್ಚುಲಿ ಹೇಳ್ಬೇಕು ಅಂತಂದ್ರೆ. ಒಟ್ಟಲ್ಲಿ ನೋಡುವಾಗ ಏನ್ ಮಜಾ ಇದೆ ಆಕ್ಚುಲಿ ಇವತ್ತಿನ ಎಪಿಸೋಡ್, ಸಂಡೇ ಎಪಿಸೋಡ್. ಅಂಡ್ ನೆನ್ನೆ ಎಪಿಸೋಡ್ ಬಗ್ಗೆ ಗಮನ ಕೊಡುವಾಗಿದ್ರೆ ಮೇಜರ್ 3 ಪಾಯಿಂಟ್ ಬಗ್ಗೆ ಮಾತಾಡಿದಾಯ್ತು. ಒಂದು ಅಶ್ವಿನಿ ಅವ್ರ ಬಗ್ಗೆ, ಎರಡನೇದು ಬಂದ್ಬಿಟ್ಟು ಗಿಲ್ಲಿ ಬಗ್ಗೆ, ಮೂರನೇದು ಬಂದ್ಬಿಟ್ಟು ಉಸ್ತುವಾರಿಗಳ ಬಗ್ಗೆ. ಏನಂತ ಸ್ಟ್ರಿಕ್ಟ್ ಆಗಿ ಏನ್ ಕ್ಲಾಸ್ ತಗೊಂಡಿಲ್ಲ ಸುದೀಪ್ ಸರ್. ಬಟ್ 4ನೇ ಪಾಯಿಂಟ್ ಇನ್ನೊಂದಿತ್ತು ಆಕ್ಚುಲಿ. ಮೇನ್ ಥಿಂಗ್ ಏನಂತಂದ್ರೆ ನಾಮಿನೇಷನ್ ಪ್ರಕ್ರಿಯೆ ಬಗ್ಗೆ ಕೂಡ ಮಾತಾಡಿದ್ರು. ಸೊ ಅದ್ರ ಬಗ್ಗೆ ಎಲ್ಲ ಒಂದಷ್ಟು ಡಿಸ್ಕಷನ್ ಮಾಡುವ. ಫಸ್ಟ್ ಆಕ್ಚುಲಿ ಟಾಪಿಕ್ ಬಂದ್ಬಿಟ್ಟು ಲೈಕ್ ಅಶ್ವಿನಿ ಅವ್ರದ್ದು ಕೇಳ್ತಾರೆ, ಗಿಲ್ಲಿ ಕ್ಯಾಪ್ಟನ್ಸಿ ಬಗ್ಗೆ ಹೆಂಗ್ ನಡೀತು ಎಲ್ಲಾರ್ದು ಅಂತ. ಎಲ್ಲರೂ ಕೂಡ ನೆಗೆಟಿವ್ ಆಗಿ ಹೇಳ್ತಾ ಹೋಗ್ತಾ ಇರ್ತಾರೆ. ಅಶ್ವಿನಿ ಅವರು ಕೂಡ ಒಂದು ಪಾಯಿಂಟ್ ಗಿಲ್ಲಿ ಬಗ್ಗೆ ಕ್ಯಾಪ್ಟನ್ಸಿ ಬಗ್ಗೆ ಮಾತಾಡಿ ಅಂತಂದ್ರೆ ಎಲ್ಲಾ ಪಾಯಿಂಟ್ ಆಫ್ ವ್ಯೂ ಮಾತಾಡಕ್ಕೆ ಸ್ಟಾರ್ಟ್ ಮಾಡ್ಕೊಳ್ತಾರೆ. ಅಂದ್ರೆ ನೆಗೆಟಿವ್ ಏನೇನು ಆಗಿತ್ತಲ್ಲ, ಸೋಮವಾರ ಶುಕ್ರವಾರ ತನಕ ಎಲ್ಲ ಹೇಳಕ್ ಹೋಗ್ತಾರೆ. ಅಲ್ಲಿ ಕೇಳಿದ್ದು ಬರೀ ಕ್ಯಾಪ್ಟನ್ಸಿ ಬಗ್ಗೆ, ಇವ್ರು ಏನೇನೋ ಹೇಳಕ್ ಹೊರಟಿದ್ದಾರೆ. ಅದೇ ಸುದೀಪ್ ಸರ್ ಏನ್ ಗೊತ್ತಾ, ಪಾಯಿಂಟ್ ಬೈ ಪಾಯಿಂಟ್ ಮಾತಾಡ್ಬೇಕು ಅಂತ ಅವ್ರು ನಿಂತ್ಕೊಂಡಿರ್ತಾರೆ. ಅವ್ರು ಫಸ್ಟ್ ಹೇಳೋದ್ರಿಂದ ಅದೇನಾಗುತ್ತೆ, ಕನ್ಫ್ಯೂಷನ್, ಚಿಂದಿ ಚಿತ್ರನ ಬುಂದಿ ಮೊಸರನ್ನ ಆಗ್ಬಿಡುತ್ತೆ. ಅಲ್ಲಿ ಸುದೀಪ್ ಸರ್ಗೂ ಕೂಡ ಕೆಲವೊಂದಷ್ಟು ಪಾಯಿಂಟ್ಗಳು ಮಾತಾಡಕ್ಕೂ ಕೂಡ ಸಿಗಲ್ಲ. ಅಂಡ್ ಗಿಲ್ಲಿ ಬಗ್ಗೆ ಆಕ್ಚುಲಿ ಫೇವರಿಸಮ್ ಮಾಡೋದ್ರ ಬಗ್ಗೆ ಹೇಳ್ತಾರೆ. ಅಂಡ್ ಐ ಥಿಂಕ್ ಇಂಡೈರೆಕ್ಟ್ಲಿ ಥಾಟ್ ಮಾಡ್ತಾ ಆಕ್ಚುಲಿ ಬಿಗ್ ಅಂದ್ರೆ ನಾವು ಮೊನ್ನೆ ಕೂತ್ಕೊಂಡು ಅದನ್ನೇ ಮಾತಾಡಿದ್ದು, ಗಿಲ್ಲಿ ಯಾಕೆ ಆಕ್ಚುಲಿ ಲೈಕ್ ನೆಗೆಟಿವ್ ಎಲ್ಲ ಆಗ್ತಾ ಇರೋದು ಅಂತಂದ್ರೆ ಈ ಒಂದು ಕಾವ್ಯ ಒಂದು ಪರ್ಟಿಕ್ಯುಲರ್ ರೀಸನ್ ಇಂದ ಆಗ್ತಾ ಇರೋದು ಅಂತ. ಸೊ ಅದೇ ಒಂದು ಸುದೀಪ್ ಸರ್ ಕೂಡ ಅದನ್ನೇ ಹೇಳ್ತಾರೆ, ಕಾವ್ಯ ಅವ್ರಿಗೆ ನಿನ್ ನಾಮಿನೇಷನ್ಗೆ ಒಂದು 2-3 ರೀಸನ್ಸ್ ಕೊಡಪ್ಪ ಅಂತ ಹೇಳ್ತಾರೆ. ಅವ್ರು ರೀಸನ್ಸ್ ಕೊಡಲ್ಲ, ಸುಮ್ಮನೆ ಆಗ್ತಾರೆ. ಐ ಥಿಂಕ್ ಅಲ್ಲಿ ಅರ್ಥ ಆಗ್ತಾ ಇದೆ ಅಂತಂದ್ರೆ ಎಲ್ರಿಗೂ ಕ್ಲಿಯರ್ ಫೇವರಿಸಮ್ ತರ ಕಾಣಿಸ್ತಾ ಇದೆ ಅಂತ ಸುದೀಪ್ ಸರ್ ಅವ್ರಿಗೆ ಹೇಳ್ತಾರೆ. ಬಟ್ ಇಂಡೈರೆಕ್ಟ್ ರೀಸನ್ ಕೊಟ್ಬಿಟ್ಟು ಆಗ್ತಿತ್ತು. ಬಟ್ ಅವ್ರು ಕೊಡದೇ ಇದ್ದ ರೀಸನ್ ನನಗೆ ಅನ್ಸಿರೋ ಪ್ರಕಾರ ಈ ಒಂದು ನಾಮಿನೇಷನ್ ರೀಸನ್ ಹೇಳ್ಕೊಂಡು ಮೇ ಬಿ ನೆಕ್ಸ್ಟ್ ವೀಕ್ ಅಲ್ಲಿ ಅವ್ರು ಆಕ್ಚುಲಿ ಬಂದ್ಬಿಟ್ಟು ಏನ್ ಮಾಡ್ತಾರೆ ಅಂದ್ರೆ ಇದೇ ಒಂದು ನಾಮಿನೇಷನ್ಸ್ ಮಾಡ್ತಾರೆ ಏನೋ ಕಾವ್ಯಗೆ ಅಂತ ಅವ್ರು ಏನು ಮಾತಾಡಕ್ ಹೋಗಲ್ಲ. ಅಂಡ್ ನನ್ನ ಪ್ರಕಾರ ಗಿಲ್ಲಿದ್ ನನಗೆ ಸರಿ ಅನ್ಸಿಲ್ಲ ಆಕ್ಚುಲಿ. ನೆನ್ನೆ ಏನಾದ್ರು ಲೈಕ್ ಒಂದು ರೀಸನ್ ಕೊಟ್ಬಿಟ್ಟಿದ್ರೆ ಸೊ ಹೋಗ್ತಿತ್ತು. ಇಲ್ಲಿ ದೇವನಲ್ಲೇ ನಾವು ಹೇಳಿದ್ವಿ, ಸೋಮವಾರನೇ ಹೇಳಿದ್ವಿ, ಗಿಲ್ಲಿ ಅವರು ಕಾವ್ಯಗೆ ಫೇವರಿಸಮ್ ಮಾಡ್ಕೊಂಡ್ ಬರ್ತಾನೆ ಇದ್ದಾರೆ. ಸೊ ಏನಕ್ಕೆ ಇವನ್ ನೀವು ಲಾಸ್ಟ್ ಒಂದು ಸೀಸನ್ ನೋಡೋಂಗಿರೋ ಹನುಮಂತು ಮತ್ತೆ ಧನರಾಜ್ ಅವರು ಎಷ್ಟು ಕ್ಲೋಸ್ ಆಗಿದ್ರು. ಅವರೇ ಪಾಪ ಹನುಮಂತು ಧನರಾಜ್ ನಾಮಿನೇಟ್ ಮಾಡಿದ್ರು. ಯಾವ್ದೋ ಇಲ್ಲಿ ಎಷ್ಟೋ ರೀಸನ್ಗಳಿದಾವೆ ಕಾವ್ಯಗೆ ನಾಮಿನೇಟ್ ಮಾಡೋದಕ್ಕೆ. ಇಲ್ಲಿ ಒಂದ್ ದಿವಸಕ್ಕಾದ್ರೂ ಗಿಲ್ಲಿ ಮಾತ್ರ ಕಾವ್ಯ ನಾಮಿನೇಟ್ ಮಾಡೋದಂತ ರೀಸನ್ ಇಲ್ಲ, ಒಂದು ಉದಾಹರಣೆ ಇಲ್ಲ. ಕಾವ್ಯ ಅವ್ರು ಬೇಕಾದ್ರೆ ಗಿಲ್ಲಿಗೆ ನಾಮಿನೇಷನ್ ಮಾಡಿದ್ರೆ, ಕಳಪೆ ಕೊಟ್ಟಿದ್ದಾರೆ, ಇದೆಲ್ಲ ಪ್ರಕ್ರಿಯೆ ನಡೆದಿದೆ. ಗಿಲ್ಲಿ ಕಾವ್ಯಕ್ಕೆ ಒಂದ್ ದಿವ್ಸಕ್ಕೂ ಮಾಡಿದ್ರೆ ನನಗೆ ಅದೇನೋ ಗೊತ್ತಾಗ್ತಾರೆ, ಯಾಕೆ ಈ ರೀತಿ ಗಿಲ್ಲಿ ಅವರು ಅಷ್ಟೊಂದು ನಾನು ಕರ್ಕೊಂಡು ಹೋಗ್ತೀನಿ ಅಂತ ತಲೆ ಮೇಲೆ ಕುಡ್ಸ್ಕೊಂಡು ಹೋಗೋದು ನನ್ನ ಪ್ರಕಾರ ತಪ್ಪಾಗುತ್ತೆ. ತಲೆ ಮೇಲೆ ಬೇಡ, ಪಕ್ಕದ ಕೈ ಹಿಡ್ಕೊಂಡು ಕರ್ಕೊಂಡು ಹೋಗ್ಲಿ. ಬಟ್ ಇಲ್ಲಿ ಕೈ ಹಿಡ್ಕೊಂಡು ಕರ್ಕೊಂಡು ಹೋಗೋದು ಒಂದು ಲೆವೆಲ್ಗೆ ಇಷ್ಟೇ, ಇನ್ನು ಮುಂದೆ ಕರ್ಕೊಂಡು ಹೋಗೋಕ್ಕಾಗಲ್ಲ. ಇನ್ನು ಮುಂದೆ ಅವರೇ ಹೆಜ್ಜೆ ಹಾಕೊಂಡು ಹೋಗಬೇಕಾಗಿರುತ್ತೆ. ಸೊ ಕಾವ್ಯವ್ರಿಗೆ ಅರ್ಥ ಆಗಿದೆ ಇದು, ಬಟ್ ಇಲ್ಲಿ ಗಿಲ್ಲಿ ಅವ್ರಿಗೆ ಇನ್ನೂ ಅರ್ಥ ಆಗಿಲ್ಲ, ಇನ್ನೂ ಎಲ್ಲಿ ತಗ ಹೇಳ್ಕೊಳ್ತಾರೋ ಗೊತ್ತಿಲ್ಲ. ಬಟ್ ಇಲ್ಲ, ಕಾವ್ಯ ಅವ್ರಿಗೆ ಅರ್ಥ ಆಗಿಲ್ಲ ಅನ್ನಿಸುತ್ತೆ. ಕಾವ್ಯ ಕೂಡ ಸ್ವಲ್ಪ ಮಾತಾಡ್ಬೇಕಾಗುತ್ತೆ. ಇಲ್ಲ ಗಿಲ್ಲಿ, ನಿನ್ ಗೇಮ್ ನೀನ್ ಆಡ್ಕೊಳಪ್ಪ, ನನ್ ಗೇಮ್ ನಾನು ಆಡ್ತೀನಿ ಅಂತ ಯಾವತ್ತು ಬಾಯ್ಬಿಟ್ಟು ಅವ್ರು ಹೇಳಲೇ ಇಲ್ಲ. ನನ್ಗೆಲ್ಲೋ ಬೇಜಾರಾಗಿ, ಯಾಕಂದ್ರೆ ಕಾವ್ಯ ಅವರು ಎಷ್ಟು ಚೆನ್ನಾಗಿ ಮಾಡ್ತಾರೆ, ಎಷ್ಟು ಚೆನ್ನಾಗಿ ಮಾತಾಡ್ತಾರೆ ಅಂತಂದಾಗ ಈ ಪರ್ಟಿಕ್ಯುಲರ್ ಟಾಪಿಕ್ ಬಗ್ಗೆ ಸುದೀಪ್ ಸರ್ ಮುಂದೆ ಹೇಳಿದಾಗ ಯಾಕೆ ಮಾತಾಡಲಿಲ್ಲ ಗಿಲ್ಲಿ, ನಿನ್ನಿಂದ ನಾನು ಬಂದಿಲ್ಲಪ್ಪ, ನಾನು ಇಂಡಿವಿಜುವಲ್ ಆಗಿ ಆಡಕ್ಕೆ ಬಂದಿರೋದು ಅಂತ ಕಾವ್ಯ ಅವ್ರು ಯಾಕೆ ಹೇಳಿಲ್ಲ. ಆ್ಯಂಡ್ ಕೆಲವೊಂದಷ್ಟು ತಪ್ಪುಗಳು ಕಾವ್ಯ ಮೇಲೂ ಕಾಣಿಸ್ಕೊಳ್ತಾ ಇರುತ್ತೆ, ಕೆಲವೊಂದಷ್ಟು ತಪ್ಪುಗಳು ಗಿಲ್ಲಿ ಮೇಲೆ ಕಾಣಿಸ್ಕೊಳ್ತಾ ಇದೆ. ಗಿಲ್ಲಿದು ಒಂದು ತಪ್ಪು ಏನಂತಂದ್ರೆ ಅದೇ ಆಲ್ಮೋಸ್ಟ್ ಏನಂದ್ರೆ ನಾನು ಅವ್ರನ್ನ ಕರ್ಕೊಂಡ್ಬಂದ್ಬಿಡ್ತೀನಿ ಅಂತ ಅವರ ಒಂದು ಸ್ಟ್ಯಾಂಡರ್ಡ್ನ ಕೆಳಗಡೆ ಇಟ್ಟು ಆಟ ಆಡೋದು ಬೇಡ ಅಂತ. ಗಿಲ್ಲಿ ಅವ್ರಿಗೆ ಗೆದ್ಬಿಟ್ಟು ಅವ್ರಿಗೊಂದು 25 ಲಕ್ಷ ಕೊಟ್ಬಿಡಿ, ನೀವೊಂದು 25 ಲಕ್ಷ ಇಟ್ಕೊಬಿಡಿ, ಬೇಡ ಅದು ಅದೇ ತಪ್ಪಾಗುತ್ತೆ, ಕೊಟ್ಬಿಡಿ ಅಂತ. ಸೊ ಇದಾಗಿದ ತಕ್ಷಣ ನೆಕ್ಸ್ಟ್ ಧನುಷ್ ಅವರು ಕೂಡ ಫೇವರಿಸಮ್ ಮಾಡೋದು ಒಂದು ಕ್ಲಿಯರ್ ಕಟ್ ಗೊತ್ತಾಗುತ್ತೆ. ನಾನು ಬೇಕು ಅಂತ ಕಾವ್ಯ ಅವ್ರನ್ನ ನಾಮಿನೇಷನ್ ಮಾಡಲ್ಲ ಅಂತ. ಇಲ್ಲಿ ಧನುಷ್ ಅವರು ನಾನು ಅದನ್ನೇ ಹೇಳ್ತಾ ಇರೋದು, ಅವ್ರು ಬಂದಿರೋದು ಅವ್ರು ಆಟ ಆಡಿ ಗೆಲ್ಲೋದಕ್ಕೆ, ಕಾವ್ಯನ ಆಟ ಆಡಿಸಿ ಗೆಲ್ಸೋದಕ್ಕಲ್ಲ. ಅದಕ್ಕೆ ಫೇವರಿಸಮ್ ಇಲ್ಲ ಅಂತ ನಾನು ಹೇಳ್ತಾರೆ. ಸ್ಟಾರ್ಟಿಂಗ್ 4 to 5-6 ವೀಕ್ಸ್ ಅಲ್ಲಿ ನಿಮಗೆ ಒಂದು ಫ್ರೆಂಡ್ಶಿಪ್ ಅನ್ನೋದು ಬೇಕು, ನಿಮ್ಮ ಗ್ಯಾಂಗ್ ಅನ್ನೋದು ಬೇಕಾಗುತ್ತೆ. ಆಫ್ಟರ್ 6 ವೀಕ್ಸ್ ಇಂಡಿವಿಜುವಲ್ ಆಡೋಕ್ಕೆ ಟ್ರೈ ಮಾಡಿ. ಯಾಕಂದ್ರೆ ಆ ಒಂದು ನಿಮ್ಮ ಸ್ನೇಹಿತರು, ಕ್ಲೋಸ್ ಫ್ರೆಂಡ್ಸ್ ಅನ್ನೋರೆ ನಿಮ್ಮನ್ನ ನಾಮಿನೇಟ್ ಮಾಡ್ತಾರೆ, ಅದು ತಲೆಯಲ್ಲಿ ಇಟ್ಕೊಳ್ಬೇಕು. ಈ ಸೀಸನ್ ಅಲ್ಲಿ ಬಚಾವಾಗಿದ್ರೆ ಆಕ್ಚುಲಿ ಹೇಳ್ಬೇಕು ಅಂದ್ರೆ ಲಾಸ್ಟ್ ಸೀಸನ್ ಹೆವಿ ಸಖತ್ ಎಲ್ರಿಗೂ ಕುತ್ತಿಗೆಗೆ ಬಂದಿತ್ತು. ಸೊ ಒಟ್ಟಿನಲ್ಲಿ ಬಿಗ್ ಬಾಸ್ ಅಲ್ಲಿ ಇವಾಗ ಆಕ್ಚುಲಿ ನಿನ್ನೆ ಎಪಿಸೋಡ್ ನೋಡೋ ಆಗಿದ್ರೆ ಒಂದಷ್ಟು ಟಾಪಿಕ್ಸ್ಗಳು ಸುದೀಪ್ ಸರ್ ಹಿಂಟ್ನ ಕೊಡ್ತಾರೆ. ಲೈಕ್ ಟೂ ಅರ್ಲಿ ಅಂತ
ಹೇಳಕ್ಕಾಗಲ್ಲ, ಟೂ ಲೇಟ್ ಅಂತ ಹೇಳ್ತೀನಿ. ಯಾಕಂದ್ರೆ ನಾಮಿನೇಷನ್ ಬಗ್ಗೆ ಆಕ್ಚುಲಿ ಹೇಳ್ತಾರೆ. ಸೊ ನಾಮಿನೇಷನ್ ರೀಸನ್ ಏನಂತಂದ್ರೆ ನೀವು ಕೊಡುವಂತ ಕಾರಣಗಳನ್ನ ಕರೆಕ್ಟ್ ಆಗಿ ಕೊಡಿ, ತುಂಬಾ ನೀವು ಲೇಮ್ ಆಗಿ ರೀಸನ್ಸ್ ಗಳನ್ನ ಕೊಡಕ್ ಹೋಗ್ಬೇಡಿ ಅಂತ. ಸುದೀಪ್ ಸರ್ ಮೇ ಬಿ ಅದು 5ನೇ ವೀಕಲ್ 6ನೇ ವೀಕಲ್ ಹೇಳದ್ ಬಿಟ್ಬಿಟ್ಟು ಲಾಸ್ಟ್ ಇನ್ನೊಂದು 2 ವೀಕ್ ಬರ್ತಾವ್ರಲ್ಲ ಎಲ್ಲಾ ಸೀಸನ್ ಹೇಳ್ತಾರ ಪಾಪ ಅವ್ರು ತಪ್ಪು ಅಂತ ಹೇಳಕ್ಕಾಗಲ್ಲ. ಅಲ್ಲ ಅವ್ರದ್ದು ಏನ್ ಗೊತ್ತಾ, ಒಂದು ಪ್ರಾಬ್ಲಮ್ ಏನಂತಂದ್ರೆ ಪ್ರತಿ ಸೀಸನ್ ಅಲ್ಲೂ ಬರುವಂತ ಡಿಫ್ರೆಂಟ್ ಕಂಟೆಸ್ಟೆಂಟ್ ಗಳು ಯಾರು ಕೂಡ ಬಿಗ್ ಬಾಸ್ ನೋಡ್ಕೊಂಡು ಬರಲ್ಲ. ಕೆಲವರಿಗೆ ಅದು ರೀಸನ್ಸ್ ಕೊಡಕ್ ಆಗಲ್ಲ, ಯಾಕಂದ್ರೆ ಅಷ್ಟು ಸ್ಮಾರ್ಟ್ನೆಸ್ ಇರಲ್ಲ ಅವ್ರಿಗೆ. ಅವಾಗ ಸುದೀಪ್ ಸರ್ ಅದನ್ನ ಲೈಕ್ ಗೈಡ್ ಮಾಡ್ಬೇಕಾಗುತ್ತೆ. ಪ್ರತಿ ಸೀಸನ್ ಅಲ್ಲೂ ಅದನ್ನೇ, ಈಗ ಪ್ರತಿ ಸೀಸನ್ ಅಲ್ಲೂ ಫ್ಯಾಮಿಲಿ ವೀಕ್ ಬರುತ್ತೆ ತಾನೆ, ಪ್ರತಿ ಸೀಸನ್ ಅಲ್ಲೂ ಸುದೀಪ್ ಸರ್ ಬಂದಾಗ ಕೆಲವೊಂದಷ್ಟು ಪಾಯಿಂಟ್ಸ್ ಗಳನ್ನ ಹೇಳಲೇಬೇಕಾಗುತ್ತೆ. ಅದು 100% ಅದೊಂಥರ ಹೆಂಗೆ ಅಂತಂದ್ರೆ ಕಂಪನಿ ಪಾಲಿಸೀಸ್ ಗಳ ಇರುತ್ತೆ ಗೊತ್ತಾ, ಆ ತರ ಕಂಪನಿ ಪಾಲಿಸಿ ತರ ಸುದೀಪ್ ಸರ್ ನಾಮಿನೇಷನ್ ಕರೆಕ್ಟ್ ಆಗಿ ರೀಸನ್ಸ್ ಕೊಡಿ. ಆಕ್ಚುಲಿ ಮೈನ್ ಟಾಪಿಕ್ ಸ್ಟಾರ್ಟಿಂಗ್ ಅಲ್ಲಿ ಇದ್ದಿದ್ದೆ ಕಾವ್ಯ ಅವ್ರ ಫ್ಯಾಮಿಲಿ ಬಂದಿದ್ದು. ಸೊ ಇಲ್ಲಿ ಕಾವ್ಯರ್ಗೆ ಏನು ವರ್ಡ್ಸ್ ಇಲ್ಲ. ನನ್ನ ಪ್ರಕಾರ ಕಾವ್ಯರ್ಗೆ ನೆಗೆಟಿವ್ ಆಯ್ತು ಅಂತಾನೆ ಹೇಳ್ಬೋದು. ಇಷ್ಟ ದಿನ ಏನು ಅವ್ರು ಗಳಿಸ್ಕೊಂಬಂದ್ರೆ ಎಲ್ಲಾನು ಕೂಡ ಹೋಯ್ತು. ಅಂದ್ರೆ ಅಲ್ಲಿ ತಪ್ಪೇನಾಯ್ತು ಗೊತ್ತಾ, ಆಕ್ಚುಲಿ ಕಾವ್ಯ ಅವ್ರದ್ದು, ಅವರು ಅಲ್ಲಿ ಗಿಲ್ಲಿ ಇಂಟು ಕೊಡ್ತಾರೆ ಕಾವ್ಯ ಏನ್ ಮಾತಾಡ್ತಾ ಇದಾರೆ ಅಂತ ಇವ್ರು ಚೆನ್ನಾಗಿ ಗೊತ್ತಾಗುತ್ತೆ. ಬಿಗ್ ಬಾಸ್ ಹೇಳಿದ್ಮೇಲೆ ಗಿಲ್ಲಿಗೆ ಒಂದೊಂದು ಅಂಡರ್ಸ್ಟ್ಯಾಂಡಿಂಗ್ ಬರುತ್ತೆ, ಇವರು ಪರ್ಸನಲ್ ಬಗ್ಗೆ ಮಾತಾಡ್ತಾ ಇದಾರೆ, ಆಚೆಗಡೆ ಬಗ್ಗೆ ಮಾತಾಡ್ತಾರೆ ಅಂತ. ಸೊ ಆ ಒಂದು ಟೈಮಲ್ಲಿ ಆದ್ರೂ ಕಾವ್ಯ ಅವ್ರು ಒಪ್ಕೊಳ್ಳೋದೇ ಇಲ್ಲ. ಅಲ್ಲಿ ಕಾವ್ಯ ಬಂದ್ಬಿಟ್ಟು ಇಲ್ಲ ಬೇರೆ ಏನೋ ಮಾತಾಡ್ತಾ ಇದೀವಿ ಗೊತ್ತಾಗಿಲ್ಲ ಅಂತ ಅಂತಾರೆ. ಸೊ ಆಚೆ ಬಂದ್ಮೇಲೂ ಕೂಡ ವಾರ್ನಿಂಗ್ ಮಾಡ್ಕೊಂಡು ಆಚೆ ಬಂದ್ಮೇಲೂ ಕೂಡ ಮತ್ತೆ ಹೇಳ್ತಾರೆ ಇಲ್ಲ ಪರ್ಸನಲ್ ಮಾತಾಡ್ತಾ ಇದ್ವಿ ನಾವು, ಬೇರೆ ಏನು ಮಾತಾಡ್ತಾ ಇಲ್ಲ, ಫ್ಯಾಮಿಲಿ ಬಗ್ಗೆ ಮಾತಾಡ್ತಾ ಇದ್ವಿ ಅಂತ. ಇನ್ಸ್ಟಾಗ್ರಾಮ್ ಯಾರು ಹ್ಯಾಂಡಲ್ ಮಾಡ್ತಾ ಇದಾರೆ, ಲೈಕ್ ಅವರು ಗಿಲ್ಲಿ ಬಗ್ಗೆ ನೀವು ಲೈಕ್ ಅಣ್ಣ ಅನ್ನಕ್ ಹೋಗ್ಬೇಡ, ಅವ್ರನ್ನ ಬಿಟ್ಕೊಡ್ತಲ್ಲ. ಗಿಲ್ಲಿ ಕಾವ್ಯದ್ದು ನಿಮ್ದು ಫ್ರೆಂಡ್ಶಿಪ್ ಲೆವೆಲ್ ಬೇರೆ, ಅವ್ರ ಪ್ರಧಾರ ಅಂತೂ ಎವ್ರಿ ಒಂದು ಲೆವೆಲ್ ಮೇಲೆ ಹೊಂಟೋಗ್ಬಿಡ್ತಾರೆ. ನಿಮ್ ಇವ್ರ ಫ್ರೆಂಡ್ಶಿಪ್ ಸೂಪರ್ ಆಗಿದೆ, ನೀನ್ ಯಾಕೆ ನಾಮಿನೇಷನ್ ಮಾಡ್ತಾ ಇದೆಯಾ. ಆಮೇಲೆ ಲೈಕ್ ಗಿಲ್ಲಿ ಕಾವ್ಯ ಬಗ್ಗೆ ನಿಮ್ ಬಗ್ಗೆ ಯಾಕೆ ನೆಗೆಟಿವ್ ಆಗಿ ಆಗ್ತಾರೆ, ಇಲ್ಲಿ ನೋಡ್ತಾನೆ ನೀನ್ ಯಾಕೆ ತಲೆ ಕೆಡ್ಸ್ಕೊಳ್ತಾ ಇದೆಯಾ, ತುಂಬಾ ಪಾಯಿಂಟ್ಸ್ ಗಳು ಮಾತಾಡ್ಬಿಡ್ತಾರೆ. ಅವ್ರ ತಮ್ಮನ್ ತಪ್ಪು ಅಂತಾನು ಕೂಡ ಸುದೀಪ್ ಸರ್ ಹೇಳ್ತಾರೆ. ಸೊ ಒಟ್ಟಿನಲ್ಲಿ ಒಂದಷ್ಟು ಮಾತುಕತೆ ಆದಾಗ ಸುದೀಪ್ ಸರ್ ಆಕ್ಚುಲಿ ಹೇಳ್ತಾರೆ, ಒಂದು ವಾರ್ನಿಂಗ್ ಕೊಡ್ತಾರೆ. ಆಕ್ಚುಲಿ ಫಸ್ಟ್ ಟೈಮ್ ಆಕ್ಚುಲಿ ಕಾವ್ಯ ಅವ್ರನ್ನ ನೀವು ನಾಮಿನೇಟ್ ಮಾಡಿದ್ರೆ ಎಲಿಮಿನೇಟ್ ಮಾಡದೆ ಬಿಟ್ಟಿದ್ದು ಬಿಗ್ ಬಾಸ್ ಕಳಿಸ್ತಾ ಇದ್ರು, ಕಳಿಸ್ತೇನೆ ಇರೋದು ನಿಮ್ಮ ಅದೃಷ್ಟ ಅಂತ ಇಟ್ಕೊಳ್ಳಿ. ಈ ಸೀಸನ್ ಅಲ್ಲಿ ಮಾತ್ರ ತುಂಬಾ ಲೀನಿಯನ್ ಸಿಗ್ತಾ ಇದೆ. ಕೆಲವರು ಹೊಡಿತಾರೆ, ಅವರು ಬಿಡ್ತಾ ಇದೀವಿ. ಇನ್ನೊಂದು ಕೆಲವು ಸತಿ ನಾಮಿನೇಷನ್ ಬ್ರೇಕ್ ನಮ್ಮ ರೂಲ್ಸ್ ಬ್ರೇಕ್ ಮಾಡ್ತೀರಾ, ಅದನ್ನು ಕೂಡ ಯಾಕೆ ಅಂತ ಕೇಳಿ ನಾನು ಹೇಳ್ತೀನಿ. ಯಾಕೆ ಅಂತಂದ್ರೆ ಈಗ ಒಂದ್ 2-3 ಜನ ಬಿಟ್ರೆ ಕಂಟೆಸ್ಟೆಂಟ್ಗಳು ಇನ್ ಮಿಕ್ದವ್ರು ಯಾರು ಅಷ್ಟು ಇಲ್ಲ. ಬೇರೆ ಲೈಕ್ ಸೀಸನ್ಗಳಾದ್ರೆ ಮಿನಿಮಮ್ 5ರಿಂದ 6 ಕಂಟೆಸ್ಟೆಂಟ್ಗಳು TRP ಕೊಡೋ ಕಂಟೆಸ್ಟೆಂಟ್ಗಳು ಇರ್ತಿದ್ರು. ಆ ರೀತಿ ಇದ್ದಿದ್ರೆ ಮೇ ಬಿ ಇವ್ರಿಗೆಲ್ಲರಿಗೂ ಎಕ್ಸಿಟ್ ಮಾಡ್ತಿದ್ರು. ಸೊ ಈ ಸೀಸನ್ ಹಂಗಿಲ್ಲ, ಒಂದು ಬೆರಳೆಣಿಕೆ ಅಷ್ಟೇ, 1-2-3 ಕಂಟೆಸ್ಟೆಂಟ್ ಅಷ್ಟೇ. ಆದ್ರೆ ಈ ಸೀಸನ್ ಏನೋ ಮಾಡಕ್ ಹೋಗಿ ಏನೇನೋ ಫ್ಲಾಪ್ ಮಾಡಕ್ ಬಿಟ್ರು ಅಂತ ಅನಿಸ್ತು. ಅಂದ್ರೆ ಎಕ್ಸ್ ಕಂಟೆಸ್ಟೆಂಟ್ ಗಳ ಎಂಟ್ರಿ ಅಂತೆ 3ನೇ ವೀಕ್ಗೆ ಅದೇ ಏನು ಆಗಿಲ್ವಲ್ಲ, ಇವರು ಏನ್ ಮಾಡೋದಕ್ಕೋಸ್ಕರ ಅವ್ರು ಇಬ್ರು ಕರೆಸಿದ್ದು. ಇಲ್ಲ ಅಂತಂದ್ರೆ ಅವ್ರನ್ನ ಕರೆಸ್ತಾನೆ ಇರಲಿಲ್ಲ. ಸೊ ಆಯ್ತಾ, ನನಗೆ ಅನ್ಸಿರೋ ಪ್ರಕಾರ TRP ನನಗೆ ಈ ಸೀಸನ್ ಆದಷ್ಟು ಬೇಜಾರು ಯಾವ ಸೀಸನ್ ಆಗಿಲ್ಲ ಗೈಸ್, ಆನೆಸ್ಟ್ ಆಗಿ ಹೇಳ್ತೀನಿ. ಯಾಕಂದ್ರೆ ನಾನು ಒಂದು ರಿವ್ಯೂ ಮಾಡ್ಬೇಕಾದ್ರೆ ಒಂದಷ್ಟು ತುಂಬಾ ಪರ್ಸ್ಪೆಕ್ಟಿವ್ಗಳು ಇರುತ್ತೆ, ಲೈಕ್ ಒಂದಷ್ಟು ಪಾಯಿಂಟ್ಸ್ಗಳು ಇರ್ತಿತ್ತು. ಲಾಸ್ಟ್ ಸೀಸನ್ ತುಂಬಾ ಪಾಯಿಂಟ್ಸ್ಗಳು ಇರ್ತೈತೆ. ಆಕ್ಚುಲಿ ಹನುಮಂತಂದು ಒಂದು ಪಾಯಿಂಟ್ ಆಫ್ ವ್ಯೂ ಅಲ್ಲಿ ಮಾತಾಡ್ತಿದ್ವಿ, ಈ ಕಡೆ ಲೈಕ್ ತ್ರಿವಿಕ್ರಮ್ದು ಒಂದು ಪಾಯಿಂಟ್ ಆಫ್ ವ್ಯೂ, ಮೋಕ್ಷಿತ್ ಅವ್ರದ್ದೇ ಒಂದು ಸಪ್ರೇಟ್ ಪಾಯಿಂಟ್ ಆಫ್ ವ್ಯೂ, ಮಂಜಣ್ಣದ ಒಂದು ಸಪ್ರೇಟ್ ಗ್ರೇ ಏರಿಯಾ ಇರುತ್ತೆ, ಭವ್ಯ ಅವ್ರದ್ದು ಸಪ್ರೇಟ್ ಟಾಸ್ಕ್ ಕ್ವೀನ್ ಅಂತ ಅವ್ರಿಗೆ ಒಂದು ಅವಾರ್ಡ್ ಇದು ಸಿಕ್ಕಿತ್ತು. ಅವರು ಚೆನ್ನಾಗಿ ಟಾಸ್ಕ್ ಎಲ್ಲ ಆಡ್ಕೊಂಡು ಅವ್ರದ್ದು ಒಂದು ಪಾಯಿಂಟ್ ಆಫ್ ವ್ಯೂ ಸಿಗ್ತಾ ಇತ್ತು. ಆಮೇಲೆ ಗೌತಮಿ ಅವ್ರದ್ದು ಒಂದು ಪಾಯಿಂಟ್ ಆಫ್ ವ್ಯೂ, ಫ್ರೆಂಡ್ಶಿಪ್ ಅಂತ ಯಾವ ತರ 5-6 ಜನ ಇದ್ರು. ಅಂದ್ರೆ ಮಾತಾಡಕ್ಕೆ ಟಾಪಿಕ್ ಹಾಟ್ ಟಾಪಿಕ್ ಇರ್ತಾ ಇತ್ತು. ಧನರಾಜ್ ಅವ್ರದ್ದು ಪಾಪ ಅವ್ರದ್ದು ಒಂದು ಟಾಪಿಕ್ ಸಿಗ್ತಾ ಇತ್ತು, ಅವ್ರ ಕಾಮಿಡಿಗಳು ಫನ್ ಆಗಿದ್ನ ಸೆಂಟ್ರಲ್ ಆಡ್ ಮಾಡ್ತಾ ಇದ್ವಿ. ಎಷ್ಟು ಟಾಪಿಕ್ಗಳು ಇರ್ತಾ ಇತ್ತು. ಧನರಾಜ್ದು, ರಜತದ್ದು ಎಷ್ಟಿತ್ತು, ಚೈತ್ರಾ ಕುಂದಾಪುರ ಅವ್ರದ್ದು ಹೆಂಗಿತ್ತಿತ್ತು ಪಾಯಿಂಟ್ ಆಫ್ ವ್ಯೂ ಅಲ್ಲಿ ಮಾತಾಡ್ತಾ ಇರ್ಬೇಕು. ಸ್ಯಾಟರ್ಡೆ ಸಂಡೇ ಬಂದ್ರೆ ಚೈತ್ರಾ ಕುಂದಾಪುರ ಅವರೇ ಹಾಟ್ ಟಾಪಿಕ್. ರಾಯ ಜಗದೀಶ್ ಅವ್ರು ಬಂದು ಹೊಂಟೋದ್ರು, ಅವ್ರು ಒಂದು ಸಖತ್ತಾಗಿ ಸೀಸನ್ ಕೊಟ್ಟು ಹೊಂಟೋದ್ರು. ಆಕ್ಚುಲಿ ತುಂಬಾ ಪಾಯಿಂಟ್ಗಳು ಇತ್ತು ಗೈಸ್. ಬಟ್ ಈ ಸೀಸನ್ ಅಲ್ಲಿ ನೋಡಿ ಕೆಲವರಿಗೆ ಬೆರಳಿಕೆ ಅಷ್ಟು ಸಿಗುತ್ತೆ. ಧನುಷ್ ಮಾತಾಡೋದೇ ಇಲ್ಲ, ಸ್ಪಂದನದ ಬಗ್ಗೆ ಪಾಯಿಂಟ್ ಆಫ್ ವ್ಯೂ ಸಿಗ್ತಾ ಇಲ್ಲ. ಆಮೇಲೆ ಇವಾಗ ರಾಶಿಕಾ ಅವ್ರದ್ದು ಆನ್ ಅಂಡ್ ಆಫ್ ಆಗ್ತಾ ಇರುತ್ತೆ, ಅವ್ರದ್ದು ಪಾಯಿಂಟ್ ಆಫ್ ವ್ಯೂ ಯಾರು ಹೈಲೈಟ್ ಆಗಿ ನನಗೆ ನಾವು ಮಾತಾಡ್ತಾ ಇದ್ರು ಬಿಗ್ ಬಾಸ್ ಅಲ್ಲೇ ತೋರಿಸ್ತಾನೆ ಇಲ್ಲ ಹೈಲೈಟ್ ಆಗಿ. ಪಾಪ ರಾಶಿಕಾ ಅವ್ರಿಗೆ ಸಿಕ್ಕಂತ ಈ ವೀಕ್ ಅಲ್ಲಿ ಎಷ್ಟು ಚೆನ್ನಾಗಿ ಪರ್ಫಾರ್ಮೆನ್ಸ್ ಮಾಡಿದ್ದಾರೆ, ಅವ್ರ ಬಗ್ಗೆ ಒಂದು ಪಾಯಿಂಟ್ ಬಿಗ್ ಬಾಸ್ ಅವ್ರು ಮಾತಾಡ್ತಾರೆ. ಸುದೀಪ್ ಸರ್ ಮಾತಾಡೋದು ಅದು ಒಂದು ಉಸ್ತುವಾರಿ ಏನ್ ಪ್ರಾಬ್ಲಮ್ ಏನಿಲ್ಲ, ಅದೇನ ಅದನ್ನೂ ಹೈಲೈಟ್ ಆಗಿ ಮಾತಾಡಿದ್ವಲ್ಲ, ಬರೀ ಉಸ್ತುವಾರಿ ಅಂತ ಹೇಳ್ತಾರೆ. ರಾಶಿಕಾ ಅಂತ ಎಲ್ಲೂ ತಪ್ಪಂತ ಹೇಳಲ್ವಲ್ಲ. ಬೇಜಾರಾಗ್ತದೆ ನನಗೆ ಏನಂತಂದ್ರೆ ಅವ್ರಿಗಿರುವಂಥ ಡಿಸರ್ವಿಂಗ್ನ ಅವರು ಹೈಲೈಟ್ ಮಾಡಿ ತೋರಿಸ್ಬೇಕು. ಎಪಿಸೋಡ್ ಕಲರ್ಸ್ ಅವ್ರು ಆಗಿರ್ಬೋದು, ಬಿಗ್ ಬಾಸ್ ಅವ್ರು ಆಗಿರ್ಬೋದು, ತೋರಿಸ್ತಾ ಇಲ್ಲ ಅಂತಂದಾಗ ನಾವು ಎಷ್ಟು ಅಂತ ಮಾತಾಡೋಕ್ಕಾಗುತ್ತೆ. ನಮ್ಮ ಒಂದು ಚಾನಲ್ಗಳಿಂದ ನಾವು ಕುತ್ಕೊಂಡು ರಾಶಿಕಾ ತುಂಬ ಚೆನ್ನಾಗಿ ಗೇಮ್ ಮಾಡಿದರೆ ಕಿಚನ ಚಪ್ಪಾಳೆ ಸಿಗಬೇಕು ಅಂತ ಅನ್ಕೊಂಡ್ವಿ. ಕಿಚನ ಚಪ್ಪಾಳೆ ಇಲ್ಲ. ಎಸ್ ಇಲ್ಲ, ಆ್ಯಕ್ಚುಲಿ ಕಿಚನ ಚಪ್ಪಾಳೆ ಇಲ್ಲ. ಧನುಷ್ ಅವ್ರಿಗಾರು ಸಿಗಬೇಕಿತ್ತು, ಅವ್ರಿಗೂ ಇಲ್ಲ. ಸೊ ಗೈಸ್ ಆ್ಯಕ್ಚುಲಿ ನೆನ್ನೆ ಎಪಿಸೋಡಲ್ಲಿ ಇನ್ನು ಹೈಲೈಟ್ ಪಾಯಿಂಟ್ ಅಂದರೆ ಅಶ್ವಿನಿ ಮೇಡಮ್ ಅವರು ಎತ್ಕೋತಾರೆ. ಅವರು ಲೈಕ್ ಒಂದು ಜಗಳದ ಬಗ್ಗೆ ಅವರೇ ಎತ್ಕೊಂಡಿರ್ತಾರೆ. ಬಟ್ ಇಲ್ಲಿ ಸುದೀಪ್ ಸರ್ ಹೇಳ್ತಾರೆ, ನೀವಿಬ್ರು ಜಗಳ ಆ್ಯಕ್ಚುಲಿ ಕಾಮಿಡಿ ಥರ ಅನ್ನಿಸ್ತು, ನೀವು ದಿನಾ ಜಗಳ ಆಡ್ಕೊಂಡು ಬರ್ತಾ ಇದ್ದೀರಾ, ಡೇ ಒನ್ನಿಂದ ನೋಡ್ತಾ ಇದ್ದೀವಿ, ಲೈಕ್ ಇಬ್ರದ್ದು ತಪ್ಪಿರುತ್ತೆ, ನಾವು ಅದ್ರ ಬಗ್ಗೆ ಮಾತಾಡೋದೇ ಪ್ರಯತ್ನ ಇಲ್ಲ ಅಂತ ಹೇಳ್ಬಿಟ್ಟು ಆ ಟಾಪಿಕ್ನ ಅಲ್ಲೇ ಕ್ಲೋಸ್ ಮಾಡ್ತಾರೆ. ಸೊ ಗೈಸ್ ಇಲ್ಲಿ ಆ್ಯಕ್ಚುಲಿ ಎಪಿಸೋಡಲ್ಲಿ ಇಷ್ಟು ಆಗಿತ್ತು. ಸೊ ನಿಮಗೆ ಅನಿಸ್ತು ನೆನ್ನೆ ಎಪಿಸೋಡ್ ಬಗ್ಗೆ ಯಾರು ತಪ್ಪಿತ್ತು, ಗಿಲ್ಲಿ ಫೇವರ್ ಮಾಡಿದ್ರೆ ಇಲ್ವಾ, ಕಾವ್ಯ ತಪ್ಪಿತ್ತಾ ಸರಿತಾ, ನೀವು ಕಮೆಂಟ್ ಮಾಡಿ ತಿಳಿಸಿ. ಆ್ಯಂಡ್ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಅಲ್ಲಿ ತನಕ ಬಾಯ್.